ನಮಸ್ಕಾರ. ಸ್ಟಾರ್ ಹೋಮಿಯೋಪತಿ ಅರ್ಪಿಸುವ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನನಿತ್ಯ ಕಾಡೋ ಬೆನ್ನು ನೋವು, ಸೊಂಟದ ನೋವು, ಕತ್ತು ನೋವು, ಕಾಲು ನೋವು ಯಾಕೆ ಬರುತ್ತೆ? ಈ ನೋವುಗಳನ್ನ ನಿರ್ಲಕ್ಷ್ಯ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗತ್ತೆ? ಹಾಗೆ ಹೋಮಿಯೋಪತಿಯಲ್ಲಿ ಕುತ್ತಿಗೆ ನೋವು, ಬೆನ್ನು ನೋವಿಗೆ ಯಾವೆಲ್ಲ ಚಿಕಿತ್ಸಾ ವಿಧಾನಗಳು ಇವೆ ಎಂಬುದರ ಬಗ್ಗೆ ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ವಿಜಯ್ ಕುಮಾರ್. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಮೊದಲಿಗೆ ಬೆನ್ನು ನೋವು, ಕುತ್ತಿಗೆ ನೋವು ಅನ್ನೋದು ಬಹಳಷ್ಟು ಜನರನ್ನ ಕಾಡುವಂತಹ ಸಮಸ್ಯೆ. ಬಹಳಷ್ಟು ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಈ ಬೆನ್ನು ನೋವು, ಕುತ್ತಿಗೆ ನೋವು, ಕಾಲು ನೋವು ಬಹಳಷ್ಟು ಬಾಧಿಸುತ್ತೆ. ಹಾಗಾಗಿ ಈ ನೋವುಗಳು ಬರೋದಕ್ಕೆ ಕಾರಣ ಏನು ಡಾಕ್ಟರ್? ಇದರಲ್ಲಿ ನೋಡಿ, ಇದನ್ನು ನಾವು ಫಸ್ಟ್ ಕಾಸ್ ಆಫ್ ಡಿಸಬಿಲಿಟಿ ಅಂತ ಕರಿತೇವೆ. ಯಾಕೆ ಅಂತಂದರೆ ಇದರಲ್ಲಿ ಮುಖ್ಯವಾಗಿ ನೋಡಿ ಮನುಷ್ಯನ ಒಂದು ಮೂಮೆಂಟ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇದನ್ನು ನಾವು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇದು 7th ಮೇನ್ ಕಾಸ್ ವೇರ್ ದ ಪೇಷಂಟ್ಸ್ ಆಫನ್ ವಿಸಿಟ್ಸ್ ದ ಕ್ಲಿನಿಕ್ ಅಂತಾನೆ. ಅಷ್ಟು ಸಾಮಾನ್ಯವಾಗಿರುವಂಥ ಒಂದು ನೋವು ಅಂತಲೇ ಹೇಳ್ಬೋದು. ಇದರಲ್ಲಿ ಮುಖ್ಯವಾದ ಒಂದು ಕತ್ತು ನೋವು ಅಥವಾ ಸೊಂಟದ ನೋವು ಆಗಿರ್ಬೋದು ಅಥವಾ ಮಂಡಿ ನೋವು, ಯಾವುದೇ ಥರದ ನೋವು. ಇದರಲ್ಲಿ ಮುಖ್ಯವಾದ ಒಂದು ಬರುವಂಥ ಒಂದು ಸ್ಟೇಜ್ ಅಂತಂದರೆ ಒಂದು 50 years ಆದ ನಂತರ ಕೆಲವೊಂದು ಬರುವಂಥದ್ದು ಸಹಜ. ಅದು ಒಬಿಸ್ ಇರುವಂಥ ಅಥವಾ ಜಾಸ್ತಿ ಹೆಣ್ಮಕ್ಳಲ್ಲಿ ಬರುವಂಥದ್ದು ಸಹಜ. ಆಮೇಲೆ ಇನ್ನೊಂದೇನು ಅಂತಂದರೆ ಆಕ್ಯುಪೇಷನ್ ರಿಲೇಟೆಡ್, ಅವರು ಒಂದು ಕೂತ್ಕೊಳ್ಳುವಂಥ ಭಂಗಿ ಅಥವಾ ಅವರು ಮಾಡುವಂಥ ಒಂದು ಕೆಲಸ ಆಗಿರಬಹುದು, ಅಂಥದ್ರ ಮೇಲೆ ಕೆಲವೊಂದು ನೋವುಗಳು ಕಾಣಿಸ್ಕೊಳ್ತವೆ. ಇನ್ನೊಂದು ಕೆಲವೊಂದು ಸರಿ ಏನು ಅಂತಂದರೆ ಇಂಜುರಿಯಿಂದ ಆಗಿರುವಂಥದ್ದು, ಅಥವಾ ಇನ್ನೊಂದು ಬೇರೆ ಕಾರಣ ಏನು ಅಂತಂದರೆ ಕೆಲವೊಂದು ಸರಿ ಇನ್ಫೆಕ್ಷಿಯಸ್ ಡಿಸೀಸಸ್, ಮಂಪ್ಸ್ ಆರ್ ಇನ್ಫ್ಲೂಯೆನ್ಸಾ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ಈ ಥರ ಕೆಲವೊಂದು ಕಾರಣಗಳಿಂದನೂ ಈ ಥರ ನೋವುಗಳನ್ನ ಕಾಣಿಸ್ಕೊಳ್ತೇವೆ. ಎಲ್ಲ ನೋವುಗಳನ್ನು ನಾವು ನೋಡಬೇಕು ಅಂತಂದರೆ ಒಂಥರ ಏನಂದರೆ ಸ್ವೆಲ್ಲಿಂಗ್ ಆಗಿರ್ಬೋದು, ರೆಡ್ನೆಸ್ ಆಗಿರ್ಬೋದು, ಸ್ಟಿಫ್ನೆಸ್ ಆಫ್ ದ ಜಾಯಿಂಟ್ಸ್ ಇರ್ಬೋದು, ಪೇಯ್ನ್ ಇರ್ಬೋದು. ಇದು ಸರ್ವೇ ಸಾಮಾನ್ಯ, ಅಂದರೆ ಪ್ರತಿಯೊಂದು ನೋವುಗಳಲ್ಲೂ ಇದು ಕಾಮನ್ ಆಗಿ ಬರ್ತದೆ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು ಅಂತಂದರೆ ಆಸ್ಟಿಯೋಆರ್ಥ್ರೈಟಿಸ್ ಆ್ಯಂಡ್ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಬೈಫರ್ಕೇಟ್ ಮಾಡಲಿ. ಯಾಕೆಂದರೆ ಸುಮಾರು 100ಕ್ಕಿಂತ ಹೆಚ್ಚಾಗಿ ಆರ್ಥ್ರೈಟಿಸ್ ಇದೆ. ಆರ್ಥ್ರೈಟಿಸ್ ಮೀನ್ಸ್ ಐಟಿಸ್ ಅಂದರೆ ಎನಿ ಇನ್ಫ್ಲಮೇಷನ್, ಐಟಿಸ್ ಮೀನ್ಸ್ ಇನ್ಫ್ಲಮೇಷನ್ ಅಂತ ನಾವು ಹೇಳ್ತೇವೆ. ಸೊ ಯಾವುದೇ ಒಂದು ಜಾಯಿಂಟ್ಗಾಗಿರ್ಬೋದು ಅಲ್ಲಿ ಇನ್ಫ್ಲಮೇಷನ್ ಆದವಾಗ ಮನುಷ್ಯನಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಡಾಕ್ಟರ್ ಒಂದು 50 ಏಜ್ ಆದ್ಮೇಲೆ ಬರ್ಬೋದು ಅನ್ನೋದು ಸಾಮಾನ್ಯವಾಗಿರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೂ ಸಹ ಈ ಜಾಯಿಂಟ್ ಪೇನ್ ಅನ್ನೋದು ಬರುತ್ತೆ ಡಾಕ್ಟರ್. ಇದು ಜೆನೆಟಿಕ್ ಪ್ರಾಬ್ಲಮ್ ಇಂದನೂ ಬರಬಹುದಾ? ಹೌದು. ಈಗ ನಾನು RA ಅಂತ ಏನು ಹೇಳಿದೆ, ರಿಮೆಟಿಕ್ ಫ್ಯಾಕ್ಟರ್ ಅಂತ ಏನು ಹೇಳಿದೆ, ಅದು ಏನು ಅಂತಂದ್ರೆ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೇವೆ ನಾವು ಅದನ್ನು. ಅದು ಏನಾಗುತ್ತೆ, ಯೂಶುವಲಿ ಅದರಲ್ಲಿ ಸೈನೋಲ್ ಫ್ಲೂಯಿಡ್ ಅಂತ ನಮ್ಮ ಜಾಯಿಂಟ್ ಅಲ್ಲಿ ಇರುವಂತ ಒಂದು ಫ್ಲೂಯಿಡ್ ಅದನ್ನ ಇನ್ಫೆಕ್ಷನ್ ಆಗುವಂತ ಒಂದು ಕಾಯಿಲೆನೇ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ನಾವು ಕರೆಯೋದು. ಅದು ಮಕ್ಕಳಲ್ಲೂ ಬರಬಹುದು. ಬಟ್ ಯೂಶುವಲಿ ಏನಾಗುತ್ತೆ, ಅದು ಆಟೋಇಮ್ಯೂನ್ ಡಿಸಾರ್ಡರ್. ಬಟ್ ಸಹಜವಾಗಿ ನಾವು ಭಾಳ ನೋವು ಅಂತ ಬರುವಂಥದ್ದನ್ನು ನೋಡೋದು ಅವರ ಒಂದು ಏಜ್ ರಿಲೇಟೆಡ್ ಫ್ಯಾಕ್ಟರ್ ಆಗಿರ್ಬೋದು, ಅಥವಾ ಇಂಜುರಿ ಆಗಿರ್ಬೋದು, ಅಥವಾ ಅವರ ಒಂದು ಪದೇ ಮಾಡುವಂಥ ಒಂದು ಈಗ ನೋಡಿ ನಾವು ಯಾವುದೋ ಒಂದು ಈಗ ಇಂಜಿನಿಯರ್ಸ್ ಅಥವಾ ಕಂಪ್ಯೂಟರ್ ಮುಂದೆ ಪದೇ ಒಂದೇ ಭಂಗಿಯಲ್ಲಿ ಕೂತ್ಕೊಂಡು ರಾಂಗ್ ಪೋಸ್ಚರಲ್ಲಿ ಕೂತ್ಕೊಂಡು ಮಾಡುವಂಥದ್ದು, ಅಥವಾ ಬೈಕ್ ರೈಡಿಂಗ್ ಮಾಡುವಂಥದ್ದು, ಆ ಥರ ಜರ್ಕ್ ಆದವಾಗ ಈಗ ನೋಡಿ ನಮ್ಮ ಬೆನ್ನಲ್ಲಿ 32 ವರ್ಟಿಬ್ರಾಸ್ನಲ್ಲಿ 33 pairs ಆಫ್ ದ ನರ್ವ್ಸ್ ವಿಲ್ ಪಾಸ್ ಇನ್ ಬ್ಯಾಕ್. ಓಕೆ, ಅದು ಏನಾಗ್ತಾ ಇರ್ತದೆ, ಅಲ್ಲಿ ಪಾಸ್ ಆಗುವಂಥ ನರ್ವ್ಸ್ ಯಾವುದೇ ಈಗ ಡಿಸ್ಕ್ ಬಲ್ಜು, ಡಿಸ್ಕ್ ಪ್ರೊಲ್ಯಾಪ್ಸು ಅಥವಾ ಈ ಥರ ಆದವಾಗ ಅದು ಇನ್ನೊಂದೇನು ಸ್ಪಾಂಡಿಯೋಲಿಸ್ಥೆಸಿಸ್ ಅಂತ ನಾವೇನು ಕರಿತೀವಿ, ಅಂದರೆ ಒಂದು ವರ್ಟಿಬ್ರಾ ಇನ್ನೊಂದು ವರ್ಟಿಬ್ರಾ ಆದಮೇಲೆ ಸ್ಲಿಪ್ ಆಗಿ ಕೂತ್ಕೊಂಡವಾಗ ಆ ಥರ ಕೆಲವೊಂದು ಆ ನರ್ವ್ ಕಾಂಪ್ರೆಸ್ ಆಗ್ತಾ ಇರ್ತದೆ. ಅಂದರೆ ಆ 33 pair ನರ್ವ್ಸಲ್ಲಿ ಯಾವ ನರ್ವ್ಗೆ ಎಲ್ಲಿ ಕಾಂಪ್ರೆಸ್ ಆಗ್ತಾ ಇರುತ್ತೋ ಆ ನರ್ವ್ ಎಲ್ಲಿಗೆ ಸಪ್ಲೈ ಕೊಡ್ತಾ ಇರುತ್ತೆ, ಅಂದರೆ ಬ್ಲಡ್ ಸಪ್ಲೈ, ಅದು ಕಡಿಮೆ ಆದವಾಗ ಆ ಭಾಗಕ್ಕೆ ನೋವನ್ನು ಉಂಟು ಮಾಡುತ್ತೆ. ಸೊ ಅದನ್ನು ನಾವು ಕ್ಲಿನಿಕಲ್ಲಿ ಅಬ್ಸರ್ವ್ ಮಾಡಿದ್ರೆ ಮಾತ್ರನೇ ಆಮೇಲೆ ಅವರ ಬ್ಯಾಕ್ ಹಿಸ್ಟ್ರಿ, ಏನೇ ಇಂಜುರಿ ಆಗಿತ್ತಾ, ಬಿದ್ದಿದ್ರ, ಅಥವಾ ಏನಾದ್ರು ಅವರು ಪದೇ ಆ ಥರ ಕೆಲಸ ಮಾಡ್ತಾ ಇದ್ರ, ಒಂದೇ ಜಾಯಿಂಟ್ ಮೇಲೆ ಬಹಳ ಪ್ರೆಷರ್ ಬೀಳುವಂಥ ಒಂದು ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅದನ್ನೆಲ್ಲ ತಗೊಂಡೋಗಿ ಮಾತ್ರನೇ ಅದು ಏನು ಅಂತ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡ್ಕೊಂತೀನಿ. ಒಬ್ರು ಕಾಲರ್ ಇದ್ದಾರೆ. ಈಗ ಜಯಪ್ರಕಾಶ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ಸಮಸ್ಯೆ ಇದೆ ಜಯಪ್ರಕಾಶ್? ನನಗೆ ಬೆನ್ನು ಇದೆ. ಎಷ್ಟು ವರ್ಷದಿಂದ ಇದೆ? 10 years ಮೇಡಮ್, 2 ವರ್ಷದಿಂದ. ಸರಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಜಯಪ್ರಕಾಶ್, ಹೇಳಿ. ನಮಸ್ಕಾರ ಡಾಕ್ಟ್ರೆ. ಹೇಳಿ ಸರ್, ನಾನು ಅಶೋಕ ಹೋಟ್ಲಲ್ಲಿ ಆಸ್ ಎ ಸೀನಿಯರ್ ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಓಕೆ. 2003 ಅಂಡರ್ ಡಿಸ್ಇನ್ವೆಸ್ಟ್ಮೆಂಟ್ ಆಕ್ಟ್ ಪ್ರಕಾರ ನಮ್ಮನ್ನ ಕೆಲಸದಿಂದ ಇದು ಮಾಡೋದು. ಓಕೆ. ಅಲ್ಲಿ ಅದಾದ ನಂತರ ಇನ್ನೊಂದು ಹೋಟೆಲ್ ಅಲ್ಲಿ ಆಸ್ ಎ ಮ್ಯಾನೇಜರ್ ಆಗಿ ಕೆಲಸ ಮಾಡಿದೆ. ಹೋಟೆಲ್ ಇಂಡಸ್ಟ್ರಿಲೇ ನಂದು ಪೂರ್ತಿ ಇದಾಯ್ತು. ಓಕೆ. ಫಸ್ಟ್ 2 years ಇಂದ ನನ್ಗೆ ಬ್ಯಾಕ್ ಪೇನ್ ಶುರು ಆಗಿದೆ. ಅದು ಎಲ್ಲಿ ಅಂತಂದ್ರೆ ಈ ಕಿಡ್ನಿ ಆ ಕಡೆ ಆ ಸ್ಥಳದಲ್ಲೇನೆ ಲೋ ಬ್ಯಾಕ್ ಅಂತ ಹೇಳ್ತೀವಿ. ಹೌದು. ಜಾಸ್ತಿ ನೀವು ಕೂತ್ಕೊಂಡಿರುವಂತ ಕೆಲಸನೇ ಮಾಡ್ತಾ ಇದ್ರ?
ಇಲ್ಲ ಸರ್, ಹೋಟೆಲ್ ಇಂಡಸ್ಟ್ರಿಲಿ 99% ಐ ವಾಸ್ ಇನ್ F&B ಸರ್ವಿಸ್, ನಾಟ್ ಇನ್ ಪ್ರೊಡಕ್ಷನ್. ಅಚ್ಚಾ. ಇಂತೆ ಕೆಲಸ ಮಾಡ್ತಾ ಇದ್ದೆ ಓಕೆ 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 ಥ್ರೂಔಟ್ ಇಯರ್. ನಾನು ಹೋಟೆಲ್ ಇಂಡಸ್ಟ್ರಿಲಿ ಕೆಲಸ ಮಾಡಿದಾಗೆಲ್ಲ ನಿಂತೇ ಇದ್ದೀನಿ ಸರ್, ಯಾವಾಗಲೂ ಕೂತ್ ಕೆಲಸ ಮಾಡ್ಲೇ ಇಲ್ಲ. ಸರಿ, ಯಾವಾಗ್ಲಾದ್ರೂ ಬಿದ್ದಿರೋದು ಆ ಥರ ಏನಾದ್ರು? ಇಲ್ಲ ಸರ್, ಯಾವ ತರ ಬಿದ್ದಿದ್ದು ಇಲ್ಲ ಸರ್ ನಾನು. ಯಾಕೆ ಅಂತಂದ್ರೆ ನಿಮಗೆ ಆ ಥರ ಬ್ಯಾಕ್ ಪೇನ್ ಬರ್ಬೇಕು. ಈ ವಯಸ್ಸು ಎಷ್ಟು ತಮ್ದು ಈಗ? ಸರ್ 51 ಸರ್. ಐ ಆಮ್ ಗೋಯಿಂಗ್ ಟು ಕಂಪ್ಲೀಟಿಂಗ್ 52 ಇನ್ ದ ಓಕೆ. ವೆಯ್ಟ್ ಏನಾದ್ರು ಜಾಸ್ತಿ ಒಬೇಸ್ಡ್ ಇದ್ದೀರಾ? ಅದ್ರ 92 ಇದೆ ಸರ್. ಈಗ ಕಟ್ ಆನ್ ಆಗಿದ್ದೀನಿ, 72 73 ಬಂದಿದ್ದೀನಿ ನಾನು. ಓಕೆ. ಯಾಕೆಂದ್ರೆ ಈಗ ಸುಮಾರು ಏನಾದ್ರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಇದಕ್ಕೆ ನಿಮ್ದು? ಇಲ್ಲ ಸರ್, ಕೆಲವು ಡಾಕ್ಟರ್ ನನ್ ಕೇಳಿದೆ, ಅದು ಏನ ಭುಜದಲ್ಲೂ ನೋವು ಬರ್ತಾ ಇತ್ತು. ಒಂದು ಡಾಕ್ಟರ್ ಕೇಳಿದಕ್ಕೆ ನಿಮ್ಗೆ ವಾಟ್ ಐ ಕಾಲ್ ದಟ್ ಕ್ಯಾಲ್ಸಿಯಂ ಕಡಿಮೆ ಇರ್ಬೋದು ಅಂತ ಹೇಳ್ಬಿಟ್ಟು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳಕ್ ಹೇಳಿದ್ರು. ಓಕೆ. ಎಕ್ಸ್ರೇ ಅದೇನು? ಇಲ್ಲ ಸರ್, ಏನು ಮಾಡ್ತಿಲ್ಲ ಸರ್. ಇವನ್ BP ಶುಗರ್ ಚೆಕ್ ಮಾಡ್ತಿಲ್ಲ ನಾನಿನ್ನ. ಓಕೆ. ಯಾಕೆಂದ್ರೆ ನಿಮಗೆ 50 ಆಗಿದೆ ಅಂದ್ರೆ ಬೆಟರ್ ನೀವು ಒಂದ್ಸಾರಿ ಶುಗರ್ ಟೆಸ್ಟ್ ಕೂಡ ಮಾಡಿಸಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ವೆಯ್ಟ್ ಕಟ್ ಡೌನ್ ಮಾಡೋದ್ರಿಂದ ಈ ತರ ಸಮಸ್ಯೆಗಳು ಕಡಿಮೆ ಆಗ್ತದೆ. ಸೊ 2 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಬರೀ ಪೇನ್ ಕಿಲ್ಲರ್ಸ್ ತಗೊಂಡು ಅದನ್ನ ನೀವು ಶಮನ ಮಾಡೋದಕ್ಕಿಂತಾನು ಗೋ ಫಾರ್ ಎನಿ ಟೆಸ್ಟ್ಸ್ ಅಂಡ್ ಅದನ್ನೆಲ್ಲ ನೋಡಿದ್ರೇನೆ ಮಾತ್ರ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗತ್ತೆ. ಒನ್ಸ್ ಯು ವಿಸಿಟ್ ಅವರ್ ಕ್ಲಿನಿಕ್ ಪ್ಲೀಸ್. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಜಯಕುಮಾರ್ ಅನ್ನೋರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಏನ್ ಪ್ರಾಬ್ಲಮ್ ಇದೆ? ಮೇಡಮ್ ಕುತ್ತಿಗೆ ನೋವು ಮತ್ತೆ ಬೆನ್ನು ನೋವು ಇತ್ತು. ಎಷ್ಟು ವರ್ಷದಿಂದ ಬರ್ತಾ ಇದೆ? ಒಂದು 6 ಮಂತ್ ಇಂದ. ಟ್ರೀಟ್ಮೆಂಟ್ ತಗೊಂತಾ ಇದ್ದೀರಾ? ಟ್ರೀಟ್ಮೆಂಟ್ ತಗೊಂಡಿದ್ದೆ, ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಬಟ್ ಏನು ಕಡಿಮೆ ಆಗಿಲ್ಲ. ಸರಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಎಷ್ಟು ದಿನದಿಂದ ಇದೆ ಅಂತ ಹೇಳಿದ್ರಿ? ಸರ್ 6 ಮಂತ್ಸ್ ಇಂದ ಇದೆ ಸರ್. ಓಕೆ. ಏನ್ ಕೆಲಸ ಮಾಡ್ತೀರಾ ತಾವು? ಟೀಚರ್ ಸರ್. ಟೀಚರ್. ಹಲೋ. ಹಲೋ, ಹೇಳಿ ಸರ್. ಸರಿ, ಮತ್ತೆ ಇನ್ನೇ ಬೇರೆ ಏನ್ ಸಮಸ್ಯೆ ಇದೆ ಇದರ ಜೊತೆ? ಅದೇ ಅಷ್ಟೇ ಸರ್, ಬೆನ್ನು ನೋವು ಮತ್ತು ಕುತ್ತಿಗೆ ನೋವು ಬರುತ್ತೆ. ಹಾ. ಮಲಗಿದ್ದಾಗ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ. ಸರ್, ಎಕ್ಸರ್ಸೈಸ್ ಏನಾದ್ರು ಮಾಡ್ತೀರಾ ಸರ್? ಎಕ್ಸರ್ಸೈಸ್ ಹೇಳಿದ್ರು ಸರ್, ಮಾಡ್ತಾ ಇದ್ದೆ, ಆದ್ರೂ ಕಡಿಮೆ ಆಗಿಲ್ಲ. ಓಕೆ. ಯಾಕೆಂದ್ರೆ ನಿಮಗೆ ವೆಯ್ಟ್ ಏನಾದ್ರು ಜಾಸ್ತಿ ಇದೆಯಾ ತಮ್ಮದು? ಇಲ್ಲ 64 ಇದೆ. ಓಕೆ. ನಿಮಗೆ ಟೀಚರ್ ಅಂದಾಗ ಸ್ವಲ್ಪ ಸ್ಟ್ಯಾಂಡಿಂಗ್ ವರ್ಕ್ ಜಾಸ್ತಿ ಇರುತ್ತೆ ನಿಮ್ದು. ಹವರ್ಸ್ ಟುಗೆದರ್ ಯು ಹ್ಯಾವ್ ಟು ಸ್ಟ್ಯಾಂಡ್. ಸೊ ಆ ಥರದಿಂದ ಕತ್ ನೋವು ಅಥವಾ ಬೆನ್ನು ನೋವು ಬರ್ಬೋದು ಮೋಸ್ಟ್ಲಿ. ಸೊ ವಯಸ್ಸು ಎಷ್ಟು ತಮ್ಮದು? 37 ಸರ್. 37. ಓಕೆ. ಇಟ್ಸ್ ನಾಟ್ ಅನ್ ಮೋರ್. ನೀವು ಈ ಥರ ಎಕ್ಸರ್ಸೈಸ್ ಆಮೇಲೆ ಕೆಲವೊಂದು ಮೆಡಿಸಿನ್ಸ್ ಇರುತ್ತೆ ಸರ್. ಸ್ವಲ್ಪ ಒಂದು 6 ಮಂತ್ಸ್ ಆರ್ 9 ಮಂತ್ಸ್ ತಗೋಬೇಕಾಗತ್ತೆ ವಿತ್ ಎಕ್ಸರ್ಸೈಸ್. ಅದನ್ನು ಕೂಡ ಮಾಡಬೇಕಾಗತ್ತೆ. ಹಲೋ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಏನ್ ಡಾಕ್ಟರ್, ಇವ್ರಿಗೆ ಯಾವ ರೀತಿ ಒಂದು ಚಿಕಿತ್ಸೆ ಇದೆ ಅಂತ? ಈಗ ಇದರಲ್ಲಿ ನೋಡಿ, ಈಗ 6 ಮಂತ್ಸ್ ಇಂದ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಾನ್ಸ್ಟೆಂಟ್ ಸ್ಟ್ಯಾಂಡಿಂಗ್ ಆಫ್ ಇದು ಕೂಡ ಅವ್ರ ಪ್ರೊಫೆಷನ್ನೇ ಅದು. ಸೊ ಹಾಗಾಗಿ ಕೂಡ ಕೆಲವೊಂದ್ಸರಿ ಬರ್ಬೋದು. ಈ 6 ಮಂತ್ಸ್ ಇಂದ ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಕಡಿಮೆ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ಸ್ ಹೋಗ್ಬೇಕಾಗ್ತದೆ. ಓಕೆ ಡಾಕ್ಟರ್. ಇನ್ನು ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಶಿವಕುಮಾರ್ ಅನ್ನೋರು ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ಹೇಳಿ, ಏನ್ ಸಮಸ್ಯೆ ಇದೆ? ನಮಗೆ ಮೇಡಮ್ ಮಂಡಿ ನೋವು. ಯಾವಾಗಿಂದ ಇದೆ ಸರ್? ಸರ್ ಇದೊಂದು 2 ವರ್ಷದಿಂದ ಇದೆ. ಮತ್ತೆ ಮಂಡಿಯಿಂದ ಮೇಲ್ಗಡೆ ತೊಡೆ ಭಾಗದಲ್ಲಿ ನರ ಹಿಡಿಯೋದು. ಓಕೆ. ಅದು ಹಿಡಿದು ಸ್ವಲ್ಪ ಟೈಮ್ ಆದ್ಮೇಲೆ ಮಂಡಿ ನೋವು ಜಾಸ್ತಿ ಆಗುತ್ತೆ. ಆಮೇಲೆ ಇದು ಬೆನ್ನಿನಲ್ಲಿ ನರ ಹಿಡಿಯೋದು, ಉಸಿರು ಹಿಡಿಯೋದು. ಓಕೆ. ಎರಡು ಕಾಲಲ್ಲಿ ಇದೆಯಾ ಸರ್, ಒಂದ್ ಕಾಲಲ್ಲಿ ಇದೆಯಾ? ಇಲ್ಲ ಸರ್, ಇದು ಕಾಲು 2 ಕಡೆನೂ ಇದೆ. 2 ಕಡೆನೂ ಇದೆ. ಹೌದೌದು ಸರ್. ಓಕೆ. ಯಾವಾಗ್ಲಾದ್ರೂ ಏನಾದ್ರು ಬಿದ್ದಿರೋದು ಆ ಥರ ಏನಾರು ಇದೆಯಾ ಸರ್? ಸರ್ ಬಿದ್ದಿರೋದೇನಿಲ್ಲ, ನಾವು ಸ್ವಲ್ಪ ಡ್ರೈವರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಟ್ರ್ಯಾಕ್ಟ್ರು. ಓಕೆ ಓಕೆ. ಆಗ ಅದೇ ಸ್ವಲ್ಪ ಇದು ಬೆನ್ನೋವೆಲ್ಲ ಬರೋದು. ಆಮೇಲೆ ಏನು ಇದಾಗ್ಲಿಲ್ಲ. ಆಮೇಲೆ ಕೆಲವು ಮಂಗಳೂರಲ್ಲಿ ಒಂದ್ಸಲಿ ಟೆಸ್ಟ್ ಮಾಡಿಸಿದ್ದು ಕಂಕನಾಡಿಲಿ. ಅವರು ಇದು ಬೆನ್ನು ನರ ಹಿಡಿಯೋದೆಲ್ಲ ಅಂದಿದ್ದು, ಅದು ಡಸ್ಟ್ ಅಲರ್ಜಿ ಟೈಪ್ ಆಗಿದೆ, ಕಫ ಇದೆ ಅಂತ ಅಂದಿದ್ರು. ಓಕೆ. ಆಮೇಲೆ ಅದಕ್ಕೂ ಟ್ರೀಟ್ಮೆಂಟ್ ಮಾಡಿದೆ ಸರ್, ಅದು ಏನು ಇದಾಗ್ಲಿಲ್ಲ. ಹಾಗಾಗಿ ಇಲ್ಲಿ ಈಗ ಇದ್ ನೋಡ್ಕೊಂಡು ಕಾಲ್ ಮಾಡಿದ್ ಸರ್. ಬಾರಿ ಕಡೆ ಹೋದ ಅದೇನು ಈಗ ಅಲ್ಲಿ ಟೆಸ್ಟ್ ಮಾಡಿಸಿದ್ರಲ್ಲ, ಎಕ್ಸ್ರೇ ಅದೇನು ಮಾಡಿಸ್ಲಿಲ್ವಾ? ಇದು ಎಕ್ಸ್ರಾ ಎಲ್ಲ ಮಾಡ್ಸಿದ್ರು ಸರ್. ಎಕ್ಸ್ರಾ ಆಮೇಲೆ ECG ಮಾಡ್ಸಿದ್ರು ಎದೆದು. ಓಕೆ. ಆಮೇಲೆ ಅಲ್ಲಿ ಕಂಕನಾಡಿಲಿ ಅದನ್ನೆಲ್ಲ ಎಕ್ಸ್ರಾ ECG ಎಲ್ಲ ನೋಡಿ, ಇದು ಡಸ್ಟ್ ಅಲರ್ಜಿ ಟೈಪ್ ಆಗಿದೆ, ಹಂಗಾಗಿ ನಿಮಗೆ ಪದೇ ಪದೇ ಉಸಿರು ಹಿಡಿತಾ ಇದೆ ನರ ಅಂತ. ಆಮೇಲೆ ಮಂಡಿ ನೋವಿಗೆ ಒಂದು ಆಯಿಂಟ್ಮೆಂಟ್ ಕೊಟ್ಟಿದ್ರು ಸರ್ ಹಚ್ಲಿಕ್ಕೆ ಎಣ್ಣೆ. ಅದು ಏನು ಆಗ್ಲಿಲ್ಲ. ಸರಿ. ಈಗ ನೀವು ತೊಡೆ ಭಾಗದಲ್ಲಿ ಆ ತರ ನೋವು ಬರ್ತಾ ಇದೆ ಅಂತ ಹೇಳ್ತೀರಲ್ಲ, ಯಾಕಂದ್ರೆ ನೀವು ಮಾಡಿರುವಂತ ಒಂದು ಪ್ರೊಫೆಷನ್ ಏನಾಗಿರ್ಬೋದು ಅಥವಾ ನೋವನ್ನು ಉಂಟು ಮಾಡ್ತಾ ಇರ್ತದೆ. ಒಂದ್ಸರಿ ನೀವು 2 ವರ್ಷದಿಂದ ಇದೆ ಅಂತಂದ್ರೆ ಇದನ್ನ ಒಂದ್ಸರಿ CT or MRI ಮಾಡಿಸಿದ್ರೆ ಒಳ್ಳೆಯದು.
ಡಾಕ್ಟರ್, ಕೆಲವೊಬ್ಬರಿಗೆ ಈ ನೆಕ್ ಪೈನ್, ಬ್ಯಾಕ್ ಪೈನ್ ಅನ್ನೋದು ಪದೇ ಪದೇ ಬರ್ತಿರತ್ತೆ. ಅಂತ ಟೈಮಲ್ಲಿ ಕೆಲವು ಪೈನ್ ಕಿಲ್ಲರ್ಸ್ ನ ತಗೊಂಡು ಅವ್ರು ಸುಮ್ಮನಾಗ್ತಾರೆ. ಮತ್ತೆ ಇದೇ ತರ ನಿರ್ಲಕ್ಷ್ಯ ಮಾಡಿದ್ರೆ ಯಾವ ರೀತಿಯ ಒಂದು ನೋವುಗಳು ಉಂಟಾಗತ್ತೆ ಅಥವಾ ಯಾವ ರೀತಿಯ ಒಂದು ಅನಾನುಕೂಲ ಉಂಟಾಗತ್ತೆ? ಈಗ ನೋಡಿ, ನಿಮಗೆ ಒಂದು ಪ್ರೊಫೆಷನ್ ಆಗಲೇ ಹೇಳಿದೆ ನಾನು, ಪ್ರೊಫೆಷನ್ ಬೇಸ್ಡ್ ಪೇನ್ಸ್ ಅಂತ. ಆ ಥರ ಬಂದವಾಗ ಏನು ಮಾಡ್ತಾರೆ ಅಂದರೆ, ಕೆಲವೊಬ್ರು ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಒಂದೆರಡು ದಿನ ಅದಕ್ಕೆ ಶಮನ ಆದಮೇಲೆ ಮತ್ತೆ ಬಿಡೋದು, ಮತ್ತೆ ಪೇನ್ ಬರ್ತದೆ, ಈ ಥರ ರಿಪೀಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅದರಿಂದ ಮೆಡಿಸಿನಲ್ ಸೈಡ್ ಎಫೆಕ್ಟ್ಸ್ ಕೂಡ ಸ್ಟಾರ್ಟ್ ಆಗ್ಬೋದು. ಸೊ ಅದನ್ನು ಅವಾಯ್ಡ್ ಮಾಡೋದ್ರಿಂದ, ಅಂದರೆ ಸೈಡ್ ಎಫೆಕ್ಟ್ಸ್ ಇರದೇ ಇರೋವಂಥ ಒಂದು ಹೋಮಿಯೋಪತಿ ಮೆಡಿಸಿನಿಂದ, ಆಮೇಲೆ ಅವರಿಗೆ ಕೆಲವೊಂದು ನಾವು ಪಾಸ್ಟ್ ಹಿಸ್ಟ್ರಿ ತೊಗೊಂಡವಾಗ ಅದು ಏನಕ್ಕಾಯಿತು, ಅವ್ರು ಯಾವುದರಿಂದ ಅವರ ಪೋಸ್ಚರ್ ಆಗಿರ್ಬೋದು, ಯಾವ ಥರ ಕೂತ್ಕೋತಾರೆ, ಏನು ಮಾಡ್ತಾರೆ, ಅದನ್ನೆಲ್ಲ ತೊಗೊಂಡು ಕೆಲವೊಂದು ಎಕ್ಸರ್ಸೈಸ್ ಕೂಡ ನಾವು ಸಜೆಸ್ಟ್ ಮಾಡ್ತೇವೆ. ಇನ್ನೊಂದು ಮೇನ್ ಥಿಂಗ್ ಅಂದರೆ, ನಮ್ಮ ಹಾಸ್ಪಿಟಲಲ್ಲಿ 2 ಟೈಪ್ಸ್, ಏನಂದರೆ ಆಯುರ್ವೇದ ಮತ್ತು ಹೋಮಿಯೋಪತಿ ಇರೋದರಿಂದ ಕೆಲವೊಂದು ಸಾರಿ ನಾವು ಅಕ್ಯೂಟಾಗಿ ಪೇನ್ ಇತ್ತು, ರೀಸೆಂಟಾಗಿ 2 or 3 ಮಂತ್ಸಲ್ಲಿ ಇತ್ತು ಅಂತಂದರೆ ಕೆಲವೊಂದು ನಾವು ಥೆರಪೀಸ್ ಕೂಡ ಸಜೆಸ್ಟ್ ಮಾಡ್ತೇವೆ ಅವರಿಗೆ. ಇದರಲ್ಲಿ ಮುಖ್ಯವಾಗಿ ಫಸ್ಟ್ ಪೇಯ್ನ್ ಆದವಾಗ ರೆಸ್ಟ್ ತೊಗೊಳ್ಳೋದು, ಆಮೇಲೆ ನಾನ್ ಸ್ಟೆರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್, ಅಂದರೆ ಸ್ಟೆರಾಯ್ಡ್ಸ್ ಅಲ್ಲದೆ ಇರುವಂಥ ಮೆಡಿಸಿನ್ಸನ್ನು ಕೆಲವೊಂದನ್ನು ಯೂಸ್ ಮಾಡಬಹುದು. ಬಟ್ ಪದೇ 3 ತಿಂಗಳಾದ್ಮೇಲೆ ರೆಸ್ಟ್ ತೊಗೊಂಡ್ಮೇಲೆ ಅವ್ರಿಗೆ ಕಡಿಮೆ ಆಗಿಲ್ಲ ಅಂತ ಅನ್ಸಿದ್ರೆ ಬೆಟರ್ ಒಂದ್ಸರಿ ಟೆಸ್ಟ್ಗೆ ಹೋಗೋದು ಒಳ್ಳೆಯದು. ಈಗ ಡಾಕ್ಟರ್, ಕೆಲವೊಬ್ರು ಬ್ಯಾಕ್ ಪೇನ್ ಅಂತ ಬರ್ತಾರೆ, ನೆಕ್ ಪೇನ್ ಅಂತ ನಿಮ್ಮ ಹೋಮಿಯೋಪತಿ ಇನ್ಸ್ಟಿಟ್ಯೂಟ್ಗೆ ಬರ್ತಾರೆ ಅಂತ ಅನ್ಕೊಳ್ಳಿ. ಅವಾಗ ಅವ್ರಿಗೆ ಯಾಕೆ ಬರ್ತಿದೆ ಅಂತಾನೆ ಗೊತ್ತಾಗಲ್ಲ. ಕೆಲವೊಬ್ಬರಿಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇಂದ ಬರ್ತಿರ್ಬೋದು, ಇಲ್ಲ ತುಂಬಾ ಡಿಪ್ರೆಷನ್ ಇಂದ ಬರ್ತಿರ್ಬೋದು, ಅದ್ರ ಕಾಸಸ್ಸೇ ಗೊತ್ತಾಗಲ್ಲ. ಹಾಗಾಗಿ ನೀವು ಮೊದಲು ಯಾವ ತರ ಡಯಾಗ್ನೋಸ್ ಮಾಡ್ತೀರಾ? ನೋಡಿ, ಈಗ ಒಂದು ಪೇನ್ ಅಂತ ಮನುಷ್ಯ ಬಂದವಾಗ ಸಹಜವಾಗಿ ಎಲ್ಲಿ ಯಾವಾಗ ನೋವಾಗ್ತದೆ, ಕೆಲವೊಂದು ಪೇನ್ಗಳು ಬೆಳಗ್ಗೆನೇ ಇರ್ತವೆ. ಆಸ್ಟಿಯೋಆರ್ಥರೈಟಿಸ್ ಯೂಶುವಲಿ ನಿಮಗೆ ಎದ್ದೇಳ್ಬೇಕಾದ್ರೆ ಬೆಳಗ್ಗೆನೇ ಸ್ಟಿಫ್ನೆಸ್ ಇರುತ್ತೆ ಜಾಯಿಂಟಲ್ಲಿ, ಅವರಿಗೆ ಸ್ವಲ್ಪ ಮೂವ್ಮೆಂಟ್ ಆದಮೇಲೆ ಕಡಿಮೆ ಆಗುವಂಥ ಸಹಜನೇ. ಸೊ ಆ ಥರ ಆದವಾಗ ಕೆಲವೊಂದು ಸರಿ ಅವ್ರ ಏಜ್ ರಿಲೇಟೆಡ್ ಫ್ಯಾಕ್ಟರ್ ಆಗಿರ್ಬೋದು. ಆ ಪೇಷಂಟ್ನ ನಾವು ಇಂಡಿವಿಜುವಲಿ ಮಾತಾಡಿದವಾಗ ಯಾವ ಏಜಲ್ಲಿದ್ದಾರೆ, ದೆನ್ ಎನಿ ಇನ್ಫೆಕ್ಷನ್ಸ್, ಈಗ ಏನಾದರೂ ಸದ್ಯಕ್ಕೆ ಏನಾದರೂ ಜ್ವರ ಬಂದಿತ್ತಾ ಅಥವಾ ಎನಿ ಇನ್ಫೆಕ್ಷನಿಂದ ಅವರು ಒಳಗಾಗಿದ್ರ, ಸೊ ಇಲ್ಲ ಅಂತಂದರೆ ಎನಿ ಇಂಜುರಿ ಆಗಿತ್ತ. ಕೆಲವೊಂದು ಸರಿ ಏನಾಗುತ್ತೆ, ನಾವು ಗೊತ್ತಿಲ್ಲದೇನೆ ನಮಗೆ ಬಿದ್ದಿರ್ತೇವೆ, ಗೊತ್ತಿರೋದಿಲ್ಲ, ಬಟ್ ಆವಾಗ ಸಡನ್ ಆಗಿ ಆ ಪೇನ್ ಏನೋ ಆಗಿರೋದಿಲ್ಲ, ಬಟ್ ಲೇಟರ್ ಆನ್ ಅದು ಏನಾಗ್ತಾ ಇರ್ತದೆ, ನಾವು ಕಾಂಪ್ರೆಸ್ ಆಗ್ತಾ ಬೇರೆ ಭಾಗದಲ್ಲಿ ನೋವಾಗ್ತಾರೆ. ಸರ್, ನಾನು ಬಿದ್ದಿದ್ದ ಸೊಂಟದಲ್ಲಿ, ಬಟ್ ನಮ್ಮ ಕಾಲಲ್ಲಿ ನೋವು ಬರ್ತದೆ ಅಂತ ಹೇಳ್ತಾರೆ. ಸೊ ನರ್ವ್ ಸಪ್ಲೈ ಎಲ್ಲಿ ಇರುತ್ತೋ ಅಲ್ಲೂ ನೋವು ಮಾಡ್ತದೆ ಅದು. ಈಗ ನೋಡಿ, ನಿಮ್ಗೆ ಹೇಳ್ದಂಗೆ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಲ್ಲ ನಾವು, ಅದು ಕಾಮನ್ ಇವತ್ತು 90% ಅದರಿಂದಾನೇ ನೋವಾಗ್ತಾ ಇರೋದು. ಯಾಕೆ ಅಂದ್ರೆ ಗೊತ್ತಿಲ್ಲದೇನೋ ಗೊತ್ತಿದ್ದು ಏನೋ ಗಾಡಿ ಮೇಲೆ ಉಳ್ಕಿರೋದು, ಅಥವಾ ಚೇರಲ್ಲಿ, ಕಾರಲ್ಲಿ ಬ್ಯಾಕ್ ಸೈಡ್ ಸೀಟಲ್ಲಿ ಏನಾದ್ರು ಅವಾಗ ಹಿಂಗೆ ವಿತೌಟ್ ಎನಿ ಎರ್ಗೊನಾಮಿಕ್ ಕೇರ್ ತಗೊಳ್ಳಿಕ್ಕೆ ಹೋಗ್ತಾರೆ. ಆವಾಗ ಕೂಡ ಕೆಲವೊಂದ್ಸರಿ ಬಲ್ಜ್ ಆಗೋದು ಅಥವಾ ಸ್ಲಿಪ್ ಡಿಸ್ಕ್ ಆಗುವಂತ ಸಹಜ. ಸೊ ಅದನ್ನೆಲ್ಲ ನಾವು ಹಿಸ್ಟ್ರಿ ತಗೊಂಡ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಕಲ್ಯಾಣಿ ಅನ್ನೋರು ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಲ್ಯಾಣಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ, ಏನ್ ಪ್ರಾಬ್ಲಮ್ ಇದೆ? ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಹಲೋ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಕರೆ ಕಟ್ಟಾಗಿದೆ. ಇನ್ನು ಡಾಕ್ಟರ್, ಕೆಲವೊಂದು ಕೇಸಸ್ ಬರುತ್ತೆ, ಅಂದ್ರೆ ಈ ಒಂದು 6 ವರ್ಷ 7 ವರ್ಷದಿಂದ ಅವರು ನೋವನ್ನ ಅನುಭವಿಸ್ತಾನೆ ಇರ್ತಾರೆ. ಯಾವುದೇ ರೀತಿಯ ಟ್ರೀಟ್ಮೆಂಟ್ ತಗೊಂಡ್ರು ಸಹ ಹೋಗಿರೋದಿಲ್ಲ. ಅಟ್ ಲಾಸ್ಟ್ ಆದ್ಮೇಲೆ ಕೊನೆಗೆ ನಿಮ್ಮ ಹೋಮಿಯೋಪತಿಗೆ ಬಂದಿರ್ತಾರೆ. ಅಂತವರಿಗೆ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ಅದು ಎಷ್ಟು ದಿನ ಹಿಡಿಯುತ್ತೆ ಆ ಟ್ರೀಟ್ಮೆಂಟ್? ನೋಡಿ, ಅವರ ನೋವು ಎಷ್ಟು ದಿನದಿಂದ ಇದೆ, ಆಮೇಲೆ ಅದರ ಏನ್ ಕಾಸ್ ಇದೆ, ಯಾವ್ದು ಕಾರಣದಿಂದ ಬಂತು ಅನ್ನೋದನ್ನ ತಗೊಂಡು ನಾವು ಟ್ರೀಟ್ಮೆಂಟ್ ಅನ್ನು ಸಜೆಸ್ಟ್ ಮಾಡ್ತೇವೆ. ಕೆಲವೊಂದ್ಸರಿ ಏನಾಗುತ್ತೆ, ಅಕ್ಯೂಟ್ ಆಗಿತ್ತು ಅಂತಂದ್ರೆ ಒಂದು 6 months ನಾವು ಸಜೆಸ್ಟ್ ಮಾಡ್ತೇವೆ. ಆರ್ಎಲ್ಸ್ ಏನು ಅಂತಂದ್ರೆ ರಿಮೆಟೆಡ್ ಫ್ಯಾಕ್ಟರ್ ಅಥವಾ ಆರೆ ಇದರಿಂದ ಬಂದಿರ್ಬೋದು, ಅಥವಾ ಆಸ್ಟಿಯೋಆರ್ಥರೈಟಿಸ್ ಇರ್ಬೋದು. ಆಸ್ಟಿಯೋಆರ್ಥರೈಟಿಸ್ ನಲ್ಲಿ ಏನಾಗುತ್ತೆ, ಡಿಫಾರ್ಮಿಟಿ ಆಫ್ ದ ಜಾಯಿಂಟ್ಸ್ ಆಗದಕ್ಕಿಂತನೂ ಸುತ್ತಲೂ, ಈಗ ಜಾಯಿಂಟ್ ಅಂದ್ರೆ ನಿಮಗೆ ಲಿಗಮೆಂಟ್ಸ್ ಇರುತ್ತೆ, ಬರ್ಸೆ ಇರುತ್ತೆ, ಟೆಂಡನ್ಸ್ ಇರುತ್ತೆ. ಸೊ ಅಲ್ಲಿ ಏನಂತಂದ್ರೆ ಆ ಸೈನಲ್ ಫ್ಲೂಯಿಡ್ ಇರುತ್ತೆ. ಇದರಲ್ಲಿ ಯಾವುದಕ್ಕೂ ಇಂಜುರಿ ಆಗಿರಲಿ ಅಥವಾ ಇನ್ಫೆಕ್ಷನ್ ಆಗಿರಲಿ, ಯಾವುದರಿಂದ ಆಗಿದೆ ಅಂತ ನಾವು ನೋಡ್ಕೊಂಡ್ಬಿಟ್ಟು ಆ ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತೇವೆ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಜಯಕುಮಾರ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್, ನಾವು ಗುಲ್ಬರ್ಗದಿಂದ ಮಾತಾಡೋದು. ಏನ್ ಸಮಸ್ಯೆ ಇದೆ ಜಯಗೋಪಾಲ್? ಮೇಡಮ್, ನಮ್ಗೆ ಬೆನ್ನಿಂದ ಇದು ಮಾಡ್ತಾರೆ ನರ. ಎಷ್ಟು ವರ್ಷದಿಂದ ಇದೆ ಮೇಡಮ್? ಸುಮಾರು ಒಂದು 2-3 ವರ್ಷದಿಂದ ಇದೆ ಮೇಡಮ್. ಸರಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಮೆಡಿಸಿನ್ ಏನಾದ್ರು ತಗೊಳ್ತಾ ಇದ್ದಾರೆ ಜಯಗೋಪಾಲ್? ಇಲ್ಲ ಸರ್, ತಗೊಂಡಿಲ್ಲ ಸರ್. ಅದು ಸ್ಕ್ಯಾನಿಂಗ್ ಮಾಡ್ತೀನಿ ಸರ್, ಅದರಿಂದ ಏನು ರಿಸಲ್ಟ್ ಬಂದಿಲ್ಲ. ಆದ್ರೂ ಸ್ವಲ್ಪ ನರ ಹೊಡಿತೆ ಸರ್, ಇದು ಬೆನ್ನಿನ ನರ. ಅಲ್ಲ, ಸ್ಕ್ಯಾನಿಂಗ್ ಮಾಡಿಸಿದ್ರು ಏನು ಅಂತ ಡಾಕ್ಟರ್ ಏನು ಸಜೆಸ್ಟ್ ಮಾಡಿಲ್ಲ? ಇಲ್ಲ ಸರ್, ಅದ್ರಲ್ಲಿ ಏನೂ ಬಂದಿಲ್ಲ ಸರ್. ಅದು ಏನೂ ಬಂದಿಲ್ಲ. ಮೆಡಿಸಿನ್ ಕೊಟ್ಟಿದ್ದಾರೆ ನಿಮ್ಗೆ? ಮೆಡಿಸಿನ್ ಕೊಟ್ಟಿದ್ದಾರೆ ಸರ್, ಅದು ಮತ್ತೆ ಕಮ್ಮಿ ಆಗ್ತಾ ಇಲ್ಲ ಸರ್. ಕಮ್ಮಿ ಆಗ್ತದೆ ಅಂತ ಹೇಳ್ಯಾರ? ಮೆಡಿಸಿನ್ ಕೊಟ್ಟಿದ್ದಾರೆ. ಆಮೇಲೆ ಏನಾದ್ರು ಸರ್ಟನ್ ಎಕ್ಸರ್ಸೈಸ್ ಹೇಳಿರ್ಬೇಕಲ್ಲ ನಿಮಗೆ? ಮೇಡಮ್ ಸರ್, ಎಕ್ಸರ್ಸೈಸ್ ಹೇಳಿದ್ರು ಸರ್, ಮಾಡ್ತೀನಿ ಸರ್. ಆದ್ರೂ ಕಡಿಮೆ ಆಗ್ತಾ ಇಲ್ಲ ಸರ್ ಅದು.
ಸೊ ಓಕೆ, ಯಾಕೆ ಈಗ ನೀವೇನು ಕೆಲಸ ಮಾಡ್ತಾ ಇದ್ರಿ? ಸರ್ ನಾನು ಲೆಕ್ಚರ್ ಇದ್ದೀನಿ ಸರ್. ಏನು ಹೇಳಿ? ಲೆಕ್ಚರರ್. ಲೆಕ್ಚರರ್ ಇದ್ದೀರಿ. ಓಕೆ, ಸೊ ಯಾವಾಗಾದ್ರೂ ಇಂಜುರಿ ಬಿದ್ದಿರೋದು ಅಂಥದ್ದು ಏನಾದ್ರು? ಇಲ್ಲ ಸರ್, ಬಿದ್ದಿದ್ದು ಏನೂ ಆಗಿಲ್ಲ. ಹಾಂ, ಅದನ್ನು ಸಡನ್ಲಿ ಗೋಣಿಂದ ಕೆಳಗಡೆ ನರ ಹೊಡಿತೆ ಸರ್. ಬೋನಿಂದ ಅದು ಎಲ್ಲಿ, ಯಾವ ಭಾಗದಲ್ಲಿ? ಸರಿ, ಲೆಫ್ಟ್ ಸೈಡ್ ಸರ್, ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ನಲ್ಲಿ. ಸೊ ನೋಡಿ, ಈಗ ಅದರಲ್ಲಿ ಬಂದಿಲ್ಲ ಅಂತಂದ್ರೆ ಯೂಶಲಿ ಏನಾಗಿರುತ್ತೆ, ಈ ತರದ ನೋವು ಅಂತಂದ್ರೆ ಎನಿ ನರ್ವ್ ಕಾಂಪ್ರೆಷನ್ ಇಂದಾನೆ ಆಗ್ತಾ ಇರ್ತದೆ. ಓಕೆ, ನಮ್ಮ ವರ್ಟಿಬ್ರಸ್ನಲ್ಲಿ ನರ್ವ್ಸ್ ಪಾಸ್ ಆಗ್ತಾ ಇರುತ್ತಲ್ಲ, ಆ ಕಾಂಪ್ರೆಷನ್ ಇಂದಾನೆ ಆಗ್ತಾ ಇರ್ತದೆ. ನಿಮಗೆ ಸಿಟಿನಲ್ಲಿ ರಿಪೋರ್ಟ್ ಇರುತ್ತೆ. ಮೈನರ್ ಇತ್ತು ಅಂತಂದ್ರೆ ಏನಿಲ್ಲ, ನೀವು ಮೆಡಿಸಿನ್ ತಗೊಳ್ಳಿ, ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಅಂತಾನೆ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ. ಒಂದ್ಸರಿ ನೀವು ಹೋಮಿಯೋಪತಿಗೆ ಭೇಟಿ ಕೊಡಿ. ಯಾಕೆಂತಂದ್ರೆ ಸಿನ್ಸ್ ಫ್ರಮ್ 2-3 ಇಯರ್ಸ್ ಅಂದ್ರೆ ನೀವು ಆ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಅದರ ಸೈಡ್ ಎಫೆಕ್ಟ್ ಕೂಡ ನಿಮ್ಮ ಮೇಲೆ ಪರಿಣಾಮ ಮಾಡಬಹುದು. ಸೊ ಹೋಮಿಯೋಪತಿನಲ್ಲಿ ಆ ಥರ ಸೈಡ್ ಎಫೆಕ್ಟ್ಸ್ ಇರದಿರುವಂಥ ಮೆಡಿಸಿನ್ಸ್ ಇದೆ. ಬೆಸ್ಟ್ ಒಂದ್ಸರಿ ಕನ್ಸಲ್ಟ್ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಭಾಗ್ಯನವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಏನ್ ಭಾಗ್ಯ ಸಮಸ್ಯೆ ಅಂತ. ಇದೆ? ಹೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್, ನನ್ 3 years ಇಂದ ನನ್ಗೆ ಡಿಸ್ಕ್ ಪ್ರಾಬ್ಲಮ್ ಇದೆ. ಹಾ ಹೋಮಿಯೋಪತಿಯಲ್ಲಿ ನಾನು ಮೆಡಿಸಿನ್ಸ್ ತಗೊಂತಾನೆ ಇದ್ದೀನಿ, ಹಾ ಆದ್ರೂ ನನ್ಗೆ ಪೈನ್ ಕಡಿಮೆ ಆಗ್ತಿಲ್ಲ. ಡಾಕ್ಟರ್ ಇದಾರೆ, ಮಾತಾಡಿಮಾ. ಎಲ್ಲಿ ಏನಂತ ಹೇಳಿದಾರೆ ಮೇಡಮ್? ಡಿಸ್ಕ್ ಇದ್ರದಲ್ಲಿ ರಿಪೋರ್ಟ್ ಅಲ್ಲಿ ನನಗೆ ಏನಿದೆ? ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳಿದ್ರು. MRI ಎಲ್ಲ ಮಾಡ್ತಿದ್ದೀನಿ 2 ಸಲ. ಓಕೆ, ನನ್ಗೆ ಹೇಳಿದ್ರು ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಹೌದು. ಸರಿ, ಬೇಡ ಅಂತ ಹೋಮಿಯೋಪತಿಯಲ್ಲಿ 3 years ಇಂದ ತಗೊಂತಾ ಇದ್ದೀನಿ ನಾನೀಗ. ಸರಿಮಾ. ತಗೊಂಡು ಕೂಡ ನನ್ಗೆ ಪೈನ್ ಕಮ್ಮಿ ಆಗ್ತಿಲ್ಲ. ನನ್ಗೆ ಕಾಲೆಲ್ಲ ಎಳ್ತಾ ಬರುತ್ತೆ ತುಂಬಾ. ಸರಿ, ಈಗ ಅದ್ರ ಜೊತೆ ನಿಮ್ಗೆ ಭಾರ ಎತ್ತಬೇಡಿ, ಕೆಲವೊಂದು ಮಾಡರೇಟ್ ಆಗಿ ಎಕ್ಸರ್ಸೈಸ್ ಅವೆಲ್ಲ ಹೇಳಿರ್ತಾರಲ್ಲ? ಹೇಳಿದ್ದಾರೆ ಸರ್. ನಾನೇನ್ ವೇಟ್ ಎಲ್ಲ ಏನ್ ಎತ್ತಾ ಇಲ್ಲ ನಾನು ಇವಾಗ. ಏನು 2 years ಇಂದಾನೆ ನಾನು ಅದನ್ನ ಬಿಟ್ಬಿಟ್ಟಿದ್ದೀನಿ, ಭಾರತ್ ಕೆಲಸ ಮಾಡೋದು. ಓಕೆ. ಮೆಡಿಸಿನ್ಸ್ ಮತ್ತೆ ನಮ್ಗೆ PCOD ಪ್ರಾಬ್ಲಮ್ ಇದೆ. ಹ್ಮ್. ಎರಡಕ್ಕೂ ಸೇರಿ ಮೆಡಿಸಿನ್ ತಗೊಂತಿದ್ದೀನಿ ಹೋಮಿಯೋಪತಿಯಲ್ಲಿ. ಓಕೆ, ಥೈರಾಯ್ಡ್ ಪ್ರಾಬ್ಲಮ್ ಏನಾರು ಇದೆಯಮ್ಮ? ಥೈರಾಯ್ಡ್ ಇಲ್ಲ ಸರ್, PCOD ಮಾತ್ರ ಇದೆ. ಥೈರಾಯ್ಡ್ ಇಲ್ಲ. ಶುಗರ್ ಏನಾರು? ವಯಸ್ಸು ಎಷ್ಟು ತಮ್ದು? ನನ್ಗೆ ಇವಾಗ 34. 34. ಓಕೆ ಓಕೆ ಓಕೆ. ಆದ್ರೆ ನನ್ಗೆ ಪೈನ್ ಮಾತ್ರ ಕಡಿಮೆನೆ ಆಗಿಲ್ಲ ಸರ್ ನನ್ಗೆ. ಸರಿಮ್ಮ. ಯಾಕೆಂದ್ರೆ ಕೆಲವೊಂದ್ಸರಿ ಏನಾಗತ್ತೆ, ನೀವು ಹೇಳಿದು ಅಂತ ನಾವು ಫುಡ್ ಅಲ್ಲಿ ಕೂಡ ಕೆಲವೊಂದ್ಸರಿ ಜಾಸ್ತಿ ಇತ್ತು ಆ ಬಲ್ಜಿಂಗ್ ಅಂತಂದ್ರೆ ಬೇಗ ಕಡಿಮೆ ಆಗೋದಿಲ್ಲ. ಓಕೆ, ನೀವು ಆ ಥರ ಎಕ್ಸರ್ಸೈಸನ್ನ ಆಮೇಲೆ ಕೆಲವೊಂದು ಇದನ್ನ ಮೆಡಿಸಿನ್ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಕಡಿಮೆ ಆಗ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಡಾಕ್ಟರ್, ಬಹಳಷ್ಟು ಕೇಸ್ಗಳು ಹೋಮಿಯೋಪತಿಗೆ ಬರೋರಿಗೆ ಕೆಲವೊಂದು ಕೇಸ್ಗಳಿಗೆ ಕೆಲವೊಂದು ಟ್ರೀಟ್ಮೆಂಟ್ಗಳು ಆಗಿ ಬರೋದಿಲ್ಲ. ಅದು ಯಾವ್ಯಾವ ಕೇಸ್ಗಳು ಡಾಕ್ಟರ್? ಇಲ್ಲ, ಕೆಲವೊಂದು ಆಗೋದಿಲ್ಲ ಅಂತ ಇಲ್ಲ ಮೇಡಮ್. ಯಾಕೆಂದ್ರೆ ಸಿವಿಯರ್ ಸ್ಟೇಜ್ ಅಲ್ಲಿ ನಾವು ಈಗ ಇಂಜುರಿ ಆಗಿತ್ತು ಅಂತ ಇಟ್ಕೊಳ್ಳಿ, ಇದರಲ್ಲೇನೆ ನಾವು ಹೇಳ್ತೇವೆ ಇಂಜುರಿ ಆಗಿತ್ತು ಅಂತಂದ್ರೆ ವಿ ಕಾನ್ ಡೂ ಎನಿಥಿಂಗ್ ಫಾರ್ ದಟ್. ಅದರಲ್ಲಿ ಸರ್ಜರಿಗೆ ಹೋಗ್ಲೇಬೇಕು. ಸೊ ಈಗ ಕೆಲವೊಂದು ಸರಿ ಏನಾಗುತ್ತೆ, ಇನಿಷಿಯಲ್ ಸ್ಟೇಜ್ ಅಲ್ಲಿ ಇತ್ತು ಅಂತಂದ್ರೆ ಈಗ ಬೇರೆ ಮೆಡಿಸಿನ್ಸ್ ಲಾಂಗ್ ಟರ್ಮ್ ತಗೊಳ್ಳೋದಕ್ಕಿಂತನೂ ಹೋಮಿಯೋಪತಿ ಮೆಡಿಸಿನ್ಸ್ ಬೆಟರ್. 60-70 ಇಯರ್ಸ್ ಆದ್ಮೇಲೂ ಸಹ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ತಗೊಂಬೋದು? ಹೌದು, ಯಾವುದೇ ಏಜ್ ರಿಲೇಟೆಡ್ ಏನಿಲ್ಲ ಇದರಲ್ಲಿ. ಬಟ್ ಆ ಸಿವಿಯರಿಟಿ ಆಫ್ ದ ಡಿಸೀಸ್ ಅನ್ನ ನಾವು ಕನ್ಸಿಡರ್ ಮಾಡ್ತೇವೆ. ಕೆಲವೊಂದು ಸರ್ಜರಿ ಕೇಸಸ್ ಇರುತ್ತೆ, ಅದರಲ್ಲಿ ಯಾವುದೇ ತರ ಏನು ಮಾಡಕ್ ಆಗಲ್ಲ. ಆಮೇಲೆ ಕೆಲವೊಂದ್ಸರಿ ಏನಾಗುತ್ತೆ, ಈ ಬೋನ್ ಅಲ್ಲಿ ಡಿಫಾರ್ಮಿಟಿ ಆಲ್ರೆಡಿ ಆಗೋಗಿರುತ್ತೆ. ಈ RA ಫ್ಯಾಕ್ಟರ್ ನಲ್ಲಿ ತಗೊಳ್ಳಿ ನೀವು, ಅಲ್ಲಿ ಏನಾಗಿರುತ್ತೆ, ಡಿಫಾರ್ಮಿಟಿ ಆಗೋಗಿರೋದನ್ನ ನಾವೇನು ಮಾಡಕ್ ಆಗಲ್ಲ. ಬಟ್ ವಿ ಕ್ಯಾನ್ ಮ್ಯಾನೇಜ್ ದ ಪೇನ್, ಅಷ್ಟು ಮಾತ್ರ ಮ್ಯಾನೇಜ್ ಮಾಡಬಹುದು. ಇನ್ನು ಡಾಕ್ಟರ್, ಆರ್ಥರೈಟಿಸ್, ನೆಕ್ ಪೈನ್, ಬ್ಯಾಕ್ ಪೈನ್ ಇದೆಲ್ಲದಕ್ಕೂ ಒಂದೇ ರೀತಿ ಚಿಕಿತ್ಸೆ ಇರುತ್ತಾ? ಒಂದೇ ರೀತಿ ಸಿಟ್ಟಿಂಗ್ಸ್ ಇರುತ್ತಾ ಅಂತ? ಇಲ್ಲ, ಆ ಥರ ಇಲ್ಲ. ಅವರ ಸಿವಿಯರಿಟಿ ಆಫ್ ದ ಪೇನ್ ಆ್ಯಂಡ್ ದ ಪ್ಲೇಸ್ ಆಫ್ ದ ಪೇನ್ ಯಾವುದರಲ್ಲಿ ಇದೆ, ಆಮೇಲೆ ಅದರಲ್ಲಿ ಈಗ ರಿಪೋರ್ಟ್ಸ್ ಅಲ್ಲಿ ಬರುತ್ತೆ ಯಾವ ಸ್ಟೇಜ್ ಅಲ್ಲಿ ಇದೆ ಅದೆಲ್ಲ ಬರುತ್ತೆ. ಸೊ ಅದನ್ನ ನೋಡ್ಕೊಂಡು ನಾವು ಎಷ್ಟು ದಿನ ಅವರಿಗೆ ಟ್ರೀಟ್ಮೆಂಟ್ ಬೇಕು, ಇಲ್ಲ ಕೆಲವೊಂದ್ಸರಿ ಏನಾದ್ರು ಥೆರಪೀಸ್ ಬೇಕು ಅಂತಂದ್ರೂ ಕೂಡ ಅದನ್ನು ಕೂಡ ಸಜೆಸ್ಟ್ ಮಾಡ್ತೇವೆ. ಓಕೆ, ಟ್ರೀಟ್ಮೆಂಟ್ ಟೈಮಲ್ಲಿ ಡಾಕ್ಟರ್ ಏನಾದ್ರು ಪಥ್ಯ ಇರಬೇಕಾ? ಆಹಾರದಲ್ಲಾಗಿರ್ಬೋದು ಅಥವಾ ಅವರ ಜೀವನ ಶೈಲಿನಲ್ಲಿರ್ಬೋದು ಏನಾದ್ರು ವ್ಯತ್ಯಾಸ ಆಗತ್ತಾ, ಅಥವಾ ಅವರು ನಾರ್ಮಲ್ ಲೈಫ್ ನಲ್ಲಿ ಲೀಡ್ ಮಾಡ್ಬೋದಾ ಟ್ರೀಟ್ಮೆಂಟ್ ಟೈಮಲ್ಲಿ? ಇದರಲ್ಲಿ ನೋಡಿ, ನಾವು ಹೆಚ್ಚಿಗೆ ಏನು ಅಂತಂದ್ರೆ ವಿಟಮಿನ್ ಸಿ ಇರುವಂತ ಪದಾರ್ಥ ಜಾಸ್ತಿ ತಗೊಳ್ಳಿ ಅಂತ ನಾವು ಹೇಳ್ತೇವೆ. ಕ್ಯಾಲ್ಸಿಯಂ ಅಂತಂಥದ್ದು, ಆಮೇಲೆ ಫ್ರೂಟ್ಸ್ ಆಗಿರ್ಬೋದು, ಆಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಇಂಥದನ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಅಂದ್ರೆ ಪರ್ಟಿಕ್ಯುಲರ್ಲಿ ಜಾಯಿಂಟ್ ಪೇನ್ಸ್ ಪೇಷಂಟ್ಸ್ಗೆ ಇದನ್ನ ನಾವು ಸಜೆಸ್ಟ್ ಮಾಡ್ತೇವೆ. ಆಮೇಲೆ ಕೆಲವೊಂದ್ಸರಿ ಈಗ ಅಮ್ಮ ಹೇಳ್ದಂಗೆ ಡಿಸ್ಕ್ ಬಲ್ಜ್ ಆಗಿದೆ ಜಾಸ್ತಿ ಅಂತಂದ್ರೆ ಆ ಭಾರ ಎತ್ತುವಂಥದ್ದು, ಬಗ್ಗಿ ಕೂತ್ಕೊಳ್ಳುವಂಥದ್ದು, ಇಲ್ಲ ಮಂಡಿ ನೋವಾಗಿತ್ತು ಅಂತಂದ್ರೆ ಈ ಚಕ್ಳಮಟ್ಟೆ ಹಾಕೊಂಡು ಕೂತ್ಕೊಳ್ಳುವಂಥದ್ದು, ಅಂಥದನ್ನ ಮಾಡಬೇಡಿ ಅಂತ ಹೇಳ್ತೇವೆ. ಮಾಡರೇಟ್ ಆಗಿ ಎಕ್ಸರ್ಸೈಸ್ ಮಾಡಲೇಬೇಕು. ಯಾಕೆಂತಂದ್ರೆ ಅಲ್ಲಿ ಏನಾಗುತ್ತೆ, ಸ್ಟಿಫ್ನೆಸ್ ಆದವಾಗ ನಾವು ಮೂವ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಅದು ತನ್ನ ಪೂರ್ತಿ ಮೂವ್ಮೆಂಟ್ ನ ಕಳ್ಕೊಳ್ಳುವಂತ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಮಾಡರೇಟ್ ಆಗಿ ಎಕ್ಸರ್ಸೈಸ್ ಕೂಡ ನಾವು ಸಜೆಸ್ಟ್ ಮಾಡ್ತೇವೆ. ತುಂಬಾ ಸಿವಿಯರ್ ಪೇನ್ ಇರೋರು ಡಾಕ್ಟರ್ ಬಂದಾಗ ಅವರಿಗೆ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂದ್ರೆ ತುಂಬಾ ಅದು
ವಾಸಿಯಾಗೋದಕ್ಕೇನೆ 3 ತಿಂಗಳು 4 ತಿಂಗಳು ಆಗುತ್ತೆ ಅಂತ ಹೇಳ್ತಾರೆ. ಅಂತ ಸಿವಿಯರ್ ಪೇನ್ ಇರೋ ಪೇಷಂಟ್ಸ್ಗಳಿಗೆ ಯಾವ ರೀತಿ ಒಂದು ಚಿಕಿತ್ಸೆ ಇರುತ್ತೆ? ಇಲ್ಲ, ಆ ಥರ ನಿಮಗೆ 3 ತಿಂಗಳು 4 ತಿಂಗಳು ಅಂತ ಅಥವಾ ಪೇನ್ ರೆಡ್ಯೂಸ್ ಮಾಡಲ್ಲ ಅನ್ನೋ ಒಂದು ಭಾವನೆ ಏನಿದೆ ಅದು ತಪ್ಪು. ಆಕ್ಚುಲಿ ಏನಾಗುತ್ತೆ, ಪೇನ್ ರಿಲೀಫ್ ತರ ಸಡನ್ ಆಗಿ ಪೇನ್ ರಿಲೀಫ್ ಆಗುತ್ತೆ. ಬಟ್ ಅದ್ರ ಜೊತೆ ಏನು ಅಂತಂದ್ರೆ ಕೆಲವೊಂದು ಹೇಳಿರ್ತೇವೆ ನಾವು, ಕಾಫಿ ಕುಡಿಬೇಡಿ ಯಾಕೆಂದ್ರೆ ಮೆಡಿಸಿನ್ ಆಂಟಿಡೋಟ್ ಆಗತ್ತೆ ಅಂತ ನಾವು ಕಾಫಿ ಕುಡಿಬೇಡಿ ಅಂತ ಹೇಳ್ತೇವೆ. ಆಮೇಲೆ ಹಸಿ ಈರುಳ್ಳಿನ, ಆನಿಯನ್ ಅದನ್ನ ಕಟ್ ಮಾಡಿ ಅದನ್ನ ತಿನ್ಬೇಡಿ ಅಂತ ಹೇಳ್ತೀವಿ. 2 ಬಿಟ್ರೆ ಉಳಿದಿದ್ದು ನಾವೇನು ಹೇಳೋದಿಲ್ಲ. ಬಟ್ ಇನ್ನೊಂದೇನು ಅಂತಂದ್ರೆ ಆಯಿಲ್ ಫುಡ್ಸ್, ಜಂಕ್ ಫುಡ್ಸ್ ಇಂಥದನ್ನ ಟೋಟಲಿ ಅವಾಯ್ಡ್ ಮಾಡಿ ಅಂತ ಹೇಳಿ. ಅಂದ್ರೆ ಮುನ್ನೆಚ್ಚರಿಕೆ ಅಂದ್ರೇನೆ ಅದೇನಾ, ಆಯಿಲ್ ಫುಡ್, ಜಂಕ್ ಫುಡ್, ಕಾಫಿ ಟೀ ಇದೆಲ್ಲ ಎಲ್ಲ ಪೇಷಂಟ್ಸ್ ಕಾಮನ್ ಆಗಿ ಹೇಳುವಂತದ್ದು. ಹೌದು, ಎಲ್ಲಾ ಮೆಡಿಸಿನ್ಸ್ ಇದು ಅನ್ವಯ ಆಗತ್ತೆ. ಇನ್ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂದ್ರೆ ಯಾವ ರೀತಿ ಎಕ್ಸರ್ಸೈಸ್ ಗಳನ್ನ ಮಾಡ್ಬೇಕು? ಅದರಲ್ಲಿ ನಾವು ಪರ್ಟಿಕ್ಯುಲರ್ ಏನ್ ನೋವು ಇದೆ, ಈಗ ಬ್ಯಾಕ್ ಪೇನ್ ಇತ್ತು ಅಥವಾ ಕತ್ತು ನೋವು ಇತ್ತು ಅಂತಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಎಕ್ಸರ್ಸೈಸಸ್ ಬೇರೆ ಬೇರೆ ಇದಾವೆ, ಅದನ್ನ ನಾವು ಸಜೆಸ್ಟ್ ಮಾಡ್ತೇವೆ. ಅಂದ್ರೆ ಅವ್ರಿಗೆ ಯಾವ ನೋವಿದೆ ಅಂತ ನೋಡ್ಕೊಂಡ್ಬಿಟ್ಟು ಸಜೆಸ್ಟ್ ಮಾಡೋದು ಅದನ್ನ. ಓಕೆ, ಮಕ್ಕಳಿಗೆ ಈ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ಕೊಡೋದ್ರಿಂದ ಈ ಕುತ್ತಿಗೆ ನೋವು ಇರೋ ಮಕ್ಕಳಿಗಿರ್ಬೋದು ಅಥವಾ ಬ್ಯಾಕ್ ಪೇನ್ ಇರೋ ಮಕ್ಕಳಿಗಿರ್ಬೋದು ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆಗತ್ತಾ ಡಾಕ್ಟರ್? ಇಲ್ಲ ಮೇಡಮ್, ಆ ತರ ಯಾವುದೇ ತರಹದ ಮೆಡಿಸಿನ್ಸ್ ಯಾವುದೇ ವಯಸ್ಸಿನಲ್ಲಾಗ್ಲಿ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಅಥವಾ ಮಕ್ಕಳು ಚಿಕ್ಕ ಮಕ್ಕಳಿಗಾಗಿರ್ಬೋದು ಅಥವಾ ವೃದ್ಧರಿಗಾಗಿರ್ಬೋದು, ಆಮೇಲೆ ಈಗ ಅವರು ಆಲ್ರೆಡಿ ಯಾವ್ದರಿಂದ ಈಗ ಶುಗರ್ಗೆ ಅಥವಾ BP ಗೆ ಅಥವಾ ಬೇರೆ ಯಾವ್ದಕ್ಕಾದ್ರೂ ಹಾರ್ಟ್ ಪ್ರಾಬ್ಲಮ್ಸ್ಗೆ ಈ ಅಲೋಪತಿಕ್ ಮೆಡಿಸಿನ್ಸ್ ತಗೊಳ್ತಾ ಇದ್ರ ಅಂದ್ರೂ ಈ ಮೆಡಿಸಿನ್ಸ್ ನ ತಗೋಬಹುದು. ಯಾವುದೇ ತರ ಸೈಡ್ ಎಫೆಕ್ಟ್ಸ್ ಆಗ್ಲಿ ಅಥವಾ ಆ ಮೆಡಿಸಿನ್ಸ್ ಇಂದ ಕಾಂಟ್ರಡಿಕ್ಷನ್ಸ್ ಆಗ್ಲಿ ಯಾವುದೇ ತರದಿಲ್ಲ. ಓಕೆ ಡಾಕ್ಟರ್. ವೀಕ್ಷಕರೇ, ನೀವು ಕೂಡ ಕುತ್ತಿಗೆ ನೋವು, ಸೊಂಟ ನೋವು, ಕಾಲು ನೋವು ಇನ್ನಿತರ ನೋವುಗಳಿಂದ ಬಾಧೆಯನ್ನ ಪಡ್ತಾ ಇದ್ರೆ ನೀವು ಕೂಡ ಹೋಮಿಯೋಪತಿಗೆ ಭೇಟಿ ನೀಡಿ ಸಲಹೆ ಸೂಚನೆ ಹಾಗೆ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ಸಂಪರ್ಕಿಸಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ವಿಜಯ್ ಕುಮಾರ್ ಹೋಮಿಯೋಪತಿ ವೈದ್ಯರು, ಸ್ಟಾರ್ ಆಯುರ್ವೇದ ಶಾಖೆಗಳು, ಸ್ಟಾರ್ ಹೋಮಿಯೋಪತಿ ಶಾಖೆಗಳು ಮಲ್ಲೇಶ್ವರಂ, ಜಯನಗರ, ಮಂಗಳೂರು, ಹುಬ್ಬಳ್ಳಿ. ಹಾಗೆ ದೂರವಾಣಿ ಸಂಖ್ಯೆಗಳು 9243477000. ಮತ್ತೊಂದು ದೂರವಾಣಿ ಸಂಖ್ಯೆ 9243477444. ಇನ್ನು ಡಾಕ್ಟರ್, ಕೊನೆಯದಾಗಿ ಹೋಮಿಯೋಪತಿಗೆ ಚಿಕಿತ್ಸೆಗಾಗಿ ಬರುವಂತಹ ನೋವು ಇರೋರಿಗೆ ನಿಮ್ಮ ಒಂದು ಸಲಹೆ ಏನು? ಏನು ಅಂದ್ರೆ ಮೇಜರ್ ಆಗಿ ವೆಯ್ಟ್ ಇರೋರು, ಈಗ ಕಾಮನ್ ಆಗಿ ನಾವು ನೋಡ್ತಾ ಇರೋಂಥದ್ದು ಒಬಿಸಿಟಿ ಪೇಷಂಟ್ಸ್ಗೆ ಮೇಜರ್ ಆಗಿ ಕಾಲು ನೋವು, ಮಂಡಿ ನೋವು ಬರ್ತದೆ. ಈಗ ನಮ್ಮ ಮಂಡಿಗೆ ಒಂದಿಷ್ಟು ಭಾರ ಬರುವಂತ ಒಂದು ಕೆಪಾಸಿಟಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಭಾರ ಆದವಾಗ ಅಂದ್ರೆ ಒಬಿಸ್ ಆದವಾಗ ಮಾತ್ರ ಆ ನೋವುಗಳು ಜಾಸ್ತಿ ಆಗೋದು ಸಹಜ. ಸೊ ಒಬಿಸಿಟಿ ಇದ್ದವರು ಆ ಥರ ಫುಡ್ಸ್, ಜಂಕ್ ಫುಡ್ಸ್ ಆಗಿತ್ತು, ಆಯಿಲ್ ಫುಡ್ಸ್ ಆಗಿರ್ಬೋದು ಅಂಥದನ್ನ ಕಡಿಮೆ ಮಾಡಿ, ಆಮೇಲೆ ಜಾಯಿಂಟ್ ಪೇನ್ಸ್ ಈ ವಯಸ್ಸಿನ ಆದಮೇಲೆ 50-60 ಆದಮೇಲೆ ಮಂಡಿ ನೋವು ಆ ಥರ ಬಂದಿರೋರು ಕೆಲವೊಂದು ಈ ಊರ್ಗೋಲ್ ಅಂತ ನಾವೇನು ಹೇಳ್ತೇವೆ ಅದನ್ನ ಯೂಸ್ ಮಾಡಿ. ಯಾಕೆಂದ್ರೆ ಕೆಲವೊಬ್ರು ಅದನ್ನ ಮುಜುಗರ ಅಂತ ಬಿಟ್ಟು ಬಿಡ್ತಾರೆ, ಯಾಕೆಂದ್ರೆ ನಿಮ್ಮ ಕಾಲಿನಷ್ಟು ಭಾರನ ಅದು ಕೂಡ ಹೊರುತ್ತೆ. ಅದನ್ನೊಂದು ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಕೆಲವೊಂದು ಎಕ್ಸರ್ಸೈಸ್ ಅಲ್ಲಿ ಸ್ವಿಮ್ಮಿಂಗ್ ಬೆಟರ್ ಅಂತ ನಾವು ಸಜೆಸ್ಟ್ ಮಾಡ್ತೇವೆ, ಯಾಕೆಂದ್ರೆ ಅಲ್ಲಿ ಏನಾಗುತ್ತೆ ಪ್ರೆಷರ್ ಬೀಳೋದಿಲ್ಲ, ಬಟ್ ಎಲ್ಲ ಮೂವ್ಮೆಂಟ್ ಜಾಯಿಂಟ್ ಅಲ್ಲೂ ಮೂವ್ಮೆಂಟ್ಸ್ ಇರುತ್ತೆ. ಓಕೆ ಡಾಕ್ಟರ್, ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಬೆನ್ನು ನೋವು, ಕುತ್ತಿಗೆ ನೋವುಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ, ಅದಕ್ಕಿರುವ ಚಿಕಿತ್ಸೆಗಳ ಬಗ್ಗೆನೂ ಸಹ ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಆರೋಗ್ಯದ ಸಲಹೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.